ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಹೆಚ್ಚಾಗಿ ಬೆಳಿಗ್ಗೆ ಇಡ್ಲಿನ ತಿಂತೀವಿ. ಬಟ್ ಇಡ್ಲಿಗೆ ಒಂದೊಳ್ಳೆ ಸಾಂಬಾರಿಲ್ಲ ಅಂತಂದರೆ ಆ ಇಡ್ಲಿ ತಿಂದಿದ್ದು ಸಹ ತಿಂದಾಗ ಅನಿಸಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿಗೆ ಒಂದೊಳ್ಳೆಯ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಮುಂದೆ ಬರುವ ಪ್ರತಿಯೊಂದು ಅಪ್ಲೋಡ್ನ ನೋಟಿಫಿಕೇಷನ್ ಪಡಿಬೋದು, ವಿಡಿಯೋ ಮಿಸ್ ಮಾಡದೆ ನೋಡಲು ಸಹ ಬಹುದು. ಸ್ನೇಹಿತರೆ, ಆ್ಯಕ್ಚುಲಿ ನನ್ನ ಚಾನಲಲ್ಲಿ 85% ಜನ ಅನ್ಸಬ್ಸ್ಕ್ರೈಬರ್ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದಾಗಲಿ, ಕಮೆಂಟ್ ಕೊಡೋದಾಗಲಿ ಅಥವಾ ಲೈಕ್ ಮಾಡೋದಾಗಲಿ ನಮಗೊಂದು ಎಂಕರೇಜ್ಮೆಂಟ್ ಮಾಡೋದಾಗುತ್ತೆ. ಇದರಲ್ಲಿ ನಿಮಗೆ ಫ್ರೀ ಆಗಿರುತ್ತೆ, ಯಾವುದಕ್ಕೆ ನೀವು ಚಾರ್ಜ್ ಕೊಡಬೇಕಾಗಿಲ್ಲ. ಫ್ರೀಯಾಗಿ ಒಂದು ಲೈಕ್ ಕೊಡೋದಾಗಲಿ, ಸಬ್ಸ್ಕ್ರೈಬ್ ಮಾಡೋದಾಗಲಿ ಅಥವಾ ಕಮೆಂಟ್ ಮಾಡೋದಾಗಲಿ ಮಾಡಿದ್ರೆ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೆ ತರಲಿಕ್ಕೆ ಉಪಯೋಗ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಅಂತ ನೋಡೋಣ. ಸರಿ, ನಾವು ಹಾಗಾದರೆ ತಡ ಮಾಡೋದು ಬೇಡ, ಇಡ್ಲಿಗೆ ಒಂದೊಳ್ಳೆ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಒಂದು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಹಾಫ್ ಫ್ರೈ ಆದ ನಂತರ ನಾವು ಬೇರೆ ಉಳಿದಿರೋವಂಥ ಮಸಾಲೆಗಳನ್ನು ಹಾಕಬೇಕು. 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ, 20 ಕಾಳುಮೆಣಸನ್ನು ಹಾಕಿ, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ, ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ನಾವು ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಯಾವಾಗಲೂ ಸಣ್ಣ ಫ್ಲೇಮಲ್ಲಿಟ್ಟೆ ನೀವು ಫ್ರೈ ಮಾಡ್ಕೊಳ್ಳಿ. ದೊಡ್ಡ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಹೋಗಬೇಡಿ. ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 25 ಎಲೆಯಷ್ಟು ಕರಿಬೇವಿನ ಎಲೆ ಹಾಕಿ. ಕರಿಬೇವು ಜಾಸ್ತಿ ತಿಂದಷ್ಟು ಒಳ್ಳೆಯದು. ನಾನು ಆಲ್ರೆಡಿ ಇದನ್ನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಐ ಬಟನ್ ಸಹ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋನ ಸಹ ನೋಡ್ಕೋಬೋದು. ನೋಡಿದೀಗ ಫ್ರೈ ಆಗಿದೆ, ನೀವು ಕಾಣ್ತಿರ್ಬೋದು ಕಡಲೆಬೇಳೆದೆಲ್ಲ ಕಲರ್ ಚೇಂಜ್ ಆಗಿದೆ. ನಮ್ಗೆ ಇಷ್ಟದ ಸಾಕು, ನಾವಿದನ್ನು ತೆಗೆದು ಸೈಡ್ ಇಟ್ಬಿಡೋಣ. ಇದೀಗ ಬಿಸಿ ಇದೆ, ನಾವು ತಣ್ಣಗಾಗಲಿ ಬಿಡಬೇಕು. ಈಗ ನಾವು ಇದು ಆ್ಯಕ್ಚುಲಿ ಇಡ್ಲಿ ಸಾಂಬಾರಿಗೆ ಬೇಕಾಗುವಂಥ ಮಸಾಲೆ ಪುಡಿಯನ್ನು ರೆಡಿ ಮಾಡಲಿಕ್ಕೆ ನಾವು ಮಾಡಿರೋವಂಥ ಇದು ಸಾಮಗ್ರಿ. ಇದೀಗ ಇದನ್ನು ನಾವು ಪೌಡ್ರ್ ಮಾಡಿಟ್ಟು ಸುಮಾರು ಒಂದು 2 ತಿಂಗಳ ಕಾಲ ನಾವು ಯೂಸ್ ಮಾಡ್ಬೋದು, ಏನು ಹಾಳಾಗಲ್ಲ. ಯಾವುದೇ ಕಾರಣಕ್ಕೂ ನೀವು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನಾವೀಗ ಅದೇ ಪಾನಿಗೆ 15 ಬ್ಯಾಡಗಿ ಮೆಣಸು, ಅದೇ ರೀತಿ 3 ಗುಂಡು ಮೆಣಸು ಸಹ ಹಾಕ್ತಿದ್ದೇವೆ. ನೀವು ಗೊತ್ತಿರ್ಬೋದು, ಗುಂಡು ಮೆಣಸು ಬಂದು ನಾವು ಖಾರಕ್ಕೋಸ್ಕರ ಹಾಕೋದು. ನಿಮ್ಗೊಂದು ವೇಳೆ ಖಾರ ಜಾಸ್ತಿ ಬೇಕಂತಂದರೆ ನೀವು ಮೆಣಸಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸನ್ನು ಸಹ ಹಾಗೆ ನಾವು ಯಾವುದೇ ಕಾರಣಕ್ಕೂ ಫುಲ್ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡ್ಕೋಬಾರ್ದು. ಆಫ್ ಅಥವಾ ಅರ್ಧಕ್ಕಿಂತ ಕಮ್ಮಿ ಫ್ಲೇಮಲ್ಲಿಟ್ಟು ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸು ಹೊಗೆ ಬರ್ತಾ ಉಂಟು. ಈಗ ಇದು ಆಲ್ಮೋಸ್ಟು ಫ್ರೈ ಆಗಿದೆ. ನಾವು ಇದಕ್ಕೆ ನೀವು ಎಣ್ಣೆ ಹಾಕಬೇಕಾಗಿಲ್ಲ, ಅದರಲ್ಲಿ ಪಾನದಲ್ಲಿರುವ ಎಣ್ಣೆ ಅದಕ್ಕೆ ಸಾಕಾಗುತ್ತೆ. ನೋಡಿ, ಈಗ ಇಷ್ಟು ಫ್ರೈ ಆಗಿದೆ. ಇನ್ನಿಷ್ಟು ಫ್ರೈ ಆಗೋದು ಸಾಕು. ಇದನ್ನು ತೆಗೆದು ಸೈಡ್ಗೆ ಇಟ್ಬಿಡೋಣ. ಇದೆಲ್ಲ ತಣ್ಣಗಾದ ನಂತರ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು.
ಸ್ನೇಹಿತರೆ, ನಾವಿಲ್ಲಿ ಇಡ್ಲಿಗೆ ಸಾಂಬಾರು ಮಾಡಲಿಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀವಿ, 2 ಆಲೂಗಡ್ಡೆ, ಒಂದು 6 ಮೆಣಸು, ಒಂದು ಟೊಮೆಟೊ. ಇದನ್ನು ನಾವೀಗ ಆಲ್ರೆಡಿ ಹೆಚ್ಚಿಟ್ಟಿದ್ದೇವೆ. ನಾವಿಲ್ಲಿ 1 ಹಿಡಿಯಷ್ಟು ಬೂದುಗುಂಬಳನ ಕಟ್ ಮಾಡಿಟ್ಟಿದ್ದೇವೆ. ಸುಮಾರು 1/4 kg ತೂಕದ ಒಂದು ಬದನೆ ನಾವಿಲ್ಲಿ ಕಟ್ ಮಾಡಿಟ್ಟಿದ್ದೇವೆ. ನಾವೊಂದು ಕುಕ್ಕರಿಗೆ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಿದ್ದೇವೆ. ಈಗ ಆಯಿಲ್ ಬಿಸಿಯಾಗಿದೆ. ನಾವು ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೇವೆ. ನೋಡಿ, ಸಾಸಿವೆ ಸಿಡಿತು ಅಂತ ಇದಕ್ಕೆ ನಾವೀಗ 1 ಬ್ಯಾಡಗಿ ಮೆಣಸನ್ನ ಹಾಕ್ತಿದ್ದೇವೆ. ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಅದಕ್ಕೆ ನಾವು ಆವಾಗಲೇ ಕಟ್ ಮಾಡಿಟ್ಟಂಥ ಈರುಳ್ಳಿ, ಈರುಳ್ಳಿನ ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣ ಬಂದ ನಂತರ ನಾವು ಉಳಿದಿರೋಂಥ ಸಾಮಾನು ಹಾಕಬೇಕು. ನಾವೀಗ ಒಂದು ಮಿಕ್ಸಿ ಜಾರಿಗೆ ಆವಾಗಲೇ ನಾವು ಫ್ರೈ ಮಾಡಿಟ್ಟಂಥ ಕಡಲೆಬೇಳೆನೆಲ್ಲ ಹಾಕ್ತಿದ್ದೇವೆ. ಇದೇ ಮಿಕ್ಸಿ ಜಾರಿಗೆ ನಾವು ಆವಾಗಲೇ ಫ್ರೈ ಮಾಡಿಟ್ಟಂಥ ಮೆಣಸನ್ನು ಸಹ ಹಾಕ್ತಿದ್ದೇವೆ. ನೋಡಿ, ಇಷ್ಟನ್ನು ಈಗ ಪೌಡರ್ ಮಾಡ್ಕೊಂಡಿದ್ದೇವೆ. ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ತಿರುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ನೀರನ್ನ ಹಾಕ್ತಾ ಇಲ್ಲ. ನಾವು ಆಗಲೇ ಕಟ್ ಮಾಡಿಟ್ಟಂಥ ಬಟಾಟೆನ ಸಹ ಇದಕ್ಕೆ ಹಾಕ್ತಿದ್ದೇವೆ. ಈಗ ಅದು ಇದಕ್ಕೆ ಕಾಯಿ ಮೆಣಸು ಹಾಕ್ತಿದ್ದೇವೆ. ಈಗ ಆಲೂಗಡ್ಡೆ ಸ್ವಲ್ಪ ಬೇಯಲಿ. ಕಟ್ ಮಾಡಿಟ್ಟಂಥ ಟೊಮೆಟೊನ ಸಹ ಅದಕ್ಕೆ ಹಾಕ್ತಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಕಟ್ ಮಾಡಿದಂಥ ಬೂದುಗುಂಬಳಕಾಯಿ ಸಹ ಹಾಕ್ತಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿಟ್ಟಂಥ ಬದನೆ ಸಹ ಅದಕ್ಕೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಿದ್ದೇವೆ. ನೀವು ಪುಡಿ ಉಪ್ಪು ಇದ್ದರೆ ಪುಡಿ ಉಪ್ಪು ಸಹ ಯೂಸ್ ಮಾಡ್ಬೋದು, ಕಲ್ಲುಪ್ಪು ಆದರೆ ಕಲ್ಲುಪ್ಪು ಸಹ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಪುಡಿ ಉಪ್ಪಿಗಿಂತ ಕಲ್ಲುಪ್ಪಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ ನಾವು ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಿದ್ದೇವೆ. ನೋಡಿ, ಇಲ್ಲಿಗ ಸ್ವಲ್ಪ ಬಟಾಟೆ ಎಲ್ಲ ಬೇಯ್ತಾ ಬಂದಿದೆ. ನೋಡಿ, ನಾವು ಇಷ್ಟು ದೊಡ್ಡ ಕಪ್ಪಲ್ಲಿ 1.5 ಕಪ್ಪಷ್ಟು ಬೇಳೆ ಹಾಕಿ ಇದು ನಾವು ನೋಡಿ ಬೇಯಿಸಿಟ್ಟಿದ್ದೇವೆ. ಚೆನ್ನಾಗಿ ಬೆಂದಿರಲಿ ಇದು. ನಾವೀಗ ಬೇಯಿಸಿಟ್ಟಂಥ ಬೇಳೆನ ಇದಕ್ಕೆ ಹಾಕ್ತಿದ್ದೇವೆ. ನಾವು ಬೇಳೆ ಬೇಯಿಸಿ ಕುಕ್ಕರಿಗೆ 1 ಗ್ಲಾಸ್ನಷ್ಟು ನೀರು ಹಾಕಿ ಮಸಾಲನೆಲ್ಲ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಹಾಕ್ತಿದ್ದೇವೆ. ಇದೀಗ ಚೆನ್ನಾಗಿ ಕುದಿ ಬರಲಿ. ನಾವಿಲ್ಲಿ 3 ಟೀ ಸ್ಪೂನಷ್ಟು ರೆಡಿ ಮಾಡಿಟ್ಟಂಥ ಇಡ್ಲಿ ಸಾಂಬಾರು ಪುಡಿಯನ್ನು ಹಾಕ್ತಿದ್ದೇವೆ. ಇದು ನಾವು ಮನೆಯಲ್ಲೇ ಮಾಡಿರುವಂಥ ಪುಡಿ ಆಗಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಹೊರಗಡೆ ತರೋದಕ್ಕಿಂತನೂ ಇದೇ ರೀತಿ ಮಾಡಿಟ್ಕೊಳ್ಳಿ. ನಿಮಗೆ ಸುಮಾರು ಒಂದು 2 ತಿಂಗಳು 2.5 ತಿಂಗಳು ಕಾಲದಿಂದ ನೀವು ಇಡ್ಬೋದು, ಏನೂ ಹಾಳಾಗಲ್ಲ. ನಿಮಗೆ ಬೇಕನ್ಸಿದಾಗ ದಿಢೀರಾಗಿ ನಾವೊಂದು ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವು ನೋಡ್ಕೊಳ್ಳಿ, ಒಂದು ವೇಳೆ ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ನೀವು ಮೆಣಸಿನ ಹುಡಿನ ಹಾಕೋಬೋದು. ಸ್ವಲ್ಪ ನಾವು ಸೌಟನ್ನ ಹಾಕ್ತಾ ಇರಬೇಕಾಗುತ್ತೆ, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಅಡಿ ಹಿಡಿಯುವಂಥ ಚಾನ್ಸಸ್ ಇದೆ. ಹಾಗಾಗಿ ನಾವು ಸ್ವಲ್ಪ ಸೌಟನ್ನ ಹಾಕ್ತಾ ಇರಬೇಕಾಗುತ್ತೆ. ನಾವಿಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಪೌಡ್ರನ್ನ ಹಾಕ್ತಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಈ ಶುಂಠಿ ಪೌಡ್ರ್ ನಾವೇ ಮನೆಯಲ್ಲಿ ಮಾಡಿರುವಂಥದ್ದು.
ಲಾಸ್ಟ್ ಟೈಮ್ ನಾನೊಂದು ಆಯುಷ್ಕಾತ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಮಾಡುವಾಗ ಪುಡಿ ಮಾಡಿ ಉಳಿದಿರುವಂಥ ಶುಂಠಿ ಪೌಡರ್ ಅದು. ನಾವು ಇದನ್ನು ದಿನನಿತ್ಯ ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ. ನೀವು ಆಯುಷ್ಕಾತ್ ಸಹ ವಿಡಿಯೋ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದೇ ರೀತಿ ಐ ಬಟನ್ ಸಹ ಕೊಟ್ಟಿರ್ತೀನಿ, ಅದನ್ನು ಸಹ ನೀವು ವಿಡಿಯೋ ನೋಡ್ಕೊಳ್ಳಿ. ನೋಡಿ, ಆ್ಯಕ್ಚುಲಿ ತುಂಬ ದಪ್ಪ ಆಗಿದೆ, ಹಾಗಾಗಿ ನಾವು ಸ್ವಲ್ಪ ನೀರು ಹಾಕ್ತಿದ್ದೇವೆ. ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ನೀರಿಗೆ ಎಷ್ಟೇ ಅಂತ ಅಳತೆ ಹೇಳಿ ಕಷ್ಟ ಆಗುತ್ತೆ. ನೋಡಿ, ಇದು ತುಂಬ ದಪ್ಪ ಇದೆ. ನಾವು ಸ್ವಲ್ಪ ನೀರು ಹಾಕ್ತೀವಿ ನೋಡಿ. ಈಗ ಓಕೆ, ಈಗ ಒಂದು ಮೀಡಿಯಮ್ ಆಗಿರೋಂಥ ದಪ್ಪ ಬಂದಿದೆ. ಈಗ ಸ್ವಲ್ಪ ಕುದ್ದಾಗ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ನಮಗೆ ಆ ದಪ್ಪ ಇಡ್ಲಿಗೆ ಸಾಕಾಗುತ್ತೆ. ನಾವು ಇದಕ್ಕೆ ಸ್ವಲ್ಪ ಇಂಗು ಪುಡಿ ಹಾಕ್ತಿದ್ದೀವಿ. ಈಗ ಇದು ಕುದಿ ಬರ್ತುಂಟು. ನಾವು ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೇವೆ. ಇಷ್ಟಾದರೆ ನಮ್ಮ ಇಡ್ಲಿ ಸಾಂಬಾರ್ ರೆಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಇಡ್ಲಿಗೆ ಸಾಂಬಾರು ಮಾಡುವಂತಹ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ನೋ ಪ್ರಾಬ್ಲಮ್. ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ಸೂಪರ್ ಅಂತ ಕಮೆಂಟ್ ಮಾಡಿದ್ರು. ನೀವು ಏನಾದರೂ ಒಂದು ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ನೋಡೋ ನಮಗೆ ಖುಷಿ ಅನಿಸುತ್ತೆ. ನನಗಂತಲ್ಲ, ನನ್ನ ರೀತಿಯ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಸಹ ಹಾಗೆ. ಅವರು ಇನ್ನೂ ಒಂದೊಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರಲಿಕ್ಕೆ ಹುಮ್ಮಸ್ಸಿರುತ್ತೆ ಅವರಿಗೆ. ಎನಿವೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.